ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಶಾಂತರಾಜು. ಈಗ ನಿಮಗೆ ಈ ತಿಂಗಳ ಅಂದರೆ 2024ನೇ ಇಸ್ವಿ ಜೂನ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಯಾವ ರೀತಿ ಫಲಗಳು ನಡೀತದೆ, ಅಂದರೆ ಈ ಮಾಸ ಫಲ ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಾರಂಭದಲ್ಲಿ ನಿಮಗೆ ಅನಾರೋಗ್ಯ, ಒಂದು ರೀತಿ ಕಳ್ಳತನದ ಭೀತಿ, ಅನೇಕ ಪ್ರಕಾರವಾದಂಥ ಒಂದು ಸಂಕಟ, ದ್ರವ್ಯ ಹಾನಿ, ಕಳ್ಳತನದ ಭೀತಿಯೂ ಸಹ ಇದೆ. ಸೊ ಮಾನಹಾನಿ ಆಗ್ಬೋದು, ಉದ್ಯೋಗದಲ್ಲಿ ತೊಂದರೆ ಆಗ್ಬೋದು. ಇವೆಲ್ಲವೂ ಇದ್ದಾಗ್ಯೂ ಸಹ ನಿಮಗೆ ಆ ಧಾರ್ಮಿಕ ವಿಚಾರದಲ್ಲಿ ಒಂದು ಸದ್ಭಾವನೆ ಮೂಡುವಂಥದ್ದು. ಏನೋ ದೇವರು ದೀನರು ಪೂಜೆ ಪುನಸ್ಕಾರ ಇವುಗಳನ್ನು ಮಾಡ್ಕೊಂಡು ಏನೋ ನಮಗೆ ತೊಂದರೆ ಇದ್ದರೆ ಪರಿಹಾರ ಮಾಡ್ಕೊಳ್ಳೋಣಪ್ಪ ಅನ್ನುವಂಥ ಒಂದು ಭಾವನೆ ಆಗ್ತಕ್ಕಂಥದ್ದು. ಆಮೇಲೆ ಆ ಒಂದು ಪೂಜಾ ಪುನಸ್ಕಾರ ಮಾಡೋದ್ರಿಂದ ಅದರ ಫಲವಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣ್ತೀರಾ, ಗೊತ್ತಾಯ್ತಾ. ಹಾಗೆ ನಿಮಗೆ ಮನೆ ಬದಲಾವಣೆ ಮಾಡ್ತಕ್ಕಂಥ, ಸ್ಥಳ ಬದಲಾವಣೆ ಮಾಡ್ತಕ್ಕಂಥದ್ದು, ದೂರದ ಪ್ರವಾಸವನ್ನು ಹೋಗ್ತಕ್ಕಂಥದ್ದು, ಚಿಂತೆ, ಆತುರ ಇವೆಲ್ಲವೂ ಇದೆ. ಇದಾಗಿಯೂ ಸಹ ನಿಮಗೆ ಬುಧ ನಿಮಗೆ ಒಂದು ಆರ್ಥಿಕ ಪ್ರಗತಿಯನ್ನು ಬುಧಗ್ರಹ ನಿಮಗೆ ಕೊಡ್ತಾನೆ. ನೌಕರಿಯಲ್ಲಿ ಬದಲಾವಣೆಯನ್ನು ಕೊಡುವಂಥ ಸಾಧ್ಯತೆ ಇದೆ. ಮನೆಯಲ್ಲಿ ಮಂಗಳ ಕಾರ್ಯವಾಗ್ತಕ್ಕಂಥದ್ದು, ಕೌಟುಂಬಿಕ ಸೌಖ್ಯ, ವಾಹನ ಸೌಖ್ಯ, ಹೊಲ ಮನೆ ಸೌಖ್ಯ, ದ್ರವ್ಯ ಲಾಭ, ಅಮೂಲ್ಯ ವಸ್ತು ಪ್ರಾಪ್ತಿ, ಜೊತೆಗೆ ಮಿತ್ರ ಪ್ರೇಮ ಹೆಚ್ಚಾಗ್ತಕ್ಕಂಥದ್ದು, ಲೇಖಕರಿಗೆ ಅನುಕೂಲವಾಗ್ತಕ್ಕಂಥದ್ದು, ಮತ್ತು ಮಾತುಗಾರಿಕೆಯಿಂದ ತಮ್ಮ ಪ್ರಭಾವವನ್ನು ಬೀರ್ತಕ್ಕಂಥದ್ದು, ಗೊತ್ತಾಯ್ತಾ. ಸ್ತ್ರೀ ಶತ್ರುಗಳ ಉಪಟಳ ನಿಮಗೆ ಜಾಸ್ತಿಯಾಗಿ ಕೆಲವೊಂದು ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗ್ತಕ್ಕಂಥದ್ದು, ಅಸಮಾಧಾನವಾಗ್ತಕ್ಕಂಥದ್ದು, ಗೊತ್ತಾಯ್ತಾ. ಇವೆಲ್ಲವೂ ಆಗ್ತದೆ. ಆದರೂ ಕೆಲವೊಂದು ಒಮ್ಮೆ ನಿಮಗೆ ಸ್ತ್ರೀ ಶಕ್ತಿಗಳ ಜೊತೆಗೆ ಸ್ತ್ರೀ ಸೌಖ್ಯಕ್ಕೆ ಎಲ್ಲೋ ಒಂದು ಕಡೆ ವಿಘ್ನ ಬರ್ತಕ್ಕಂಥದ್ದು, ಅಪಮಾನವಾಗ್ತಕ್ಕಂಥದ್ದು, ವೃಥವಾಗಿ ಖರ್ಚಾಗ್ತಕ್ಕಂಥದ್ದು ಇವೆಲ್ಲ ನಡೆಯುತ್ತೆ. ಆದರೆ ಶುಕ್ರಗ್ರಹದಿಂದ ನಿಮಗೆ ಪುಣ್ಯಕ್ಷೇತ್ರಗಳ ದರ್ಶನ, ವಿವಾಹ ಯೋಗ, ಸುಖ ಜೀವನ, ತಿಂಗಳ ಪ್ರಾರಂಭದಲ್ಲಿ ಶ್ರೀಮಂತರ ಸ್ನೇಹ, ಸರ್ಕಾರ ಹಾಗೂ ಸಮಾಜದಿಂದ ಒಳ್ಳೆಯ ಒಂದು ಗೌರವ, ಶ್ರೀಮಂತರ ಸ್ನೇಹ ಮತ್ತು ಸನ್ಮಾನವಾಗ್ತಕ್ಕಂಥದ್ದು, ಉತ್ತಮ ಆರೋಗ್ಯ ಸಿಗ್ತಕ್ಕಂಥದ್ದು, ರಾಜಕೀಯದಲ್ಲಿ ಯಶಸ್ಸನ್ನು ಪಡೆಯುವಂಥದ್ದು, ವಾದ ವಿವಾದಗಳಲ್ಲಿ ಜಯ, ಇವೆಲ್ಲವೂ ಆಗ್ತಕ್ಕಂಥ ಅವಕಾಶ ಇದೆ. ತಿಂಗಳ ಮಧ್ಯದಲ್ಲಿ ಪರಾಕ್ರಮ ಕೆಲಸದಲ್ಲಿ ತೊಡಗುವಂಥದ್ದು, ಗೊತ್ತಾಯ್ತಾ. ಪಿತ್ತ ವಿಕಾರವಾಗ್ತಕ್ಕಂಥದ್ದು, ಉಷ್ಣಾಧಿಕ್ಯವಾಗಿ ನೇತ್ರ ಬಾಧೆ ಉಂಟಾಗ್ತಕ್ಕಂಥದ್ದು, ಗೊತ್ತಾಯ್ತಾ. ಪ್ರಾಪಂಚಿಕವಾಗಿ ವಿರಸ, ಅಯ್ಯೋ ಬೇಡಪ್ಪ ಈ ಪ್ರಪಂಚದಲ್ಲಿ ಏನಿದೆ ಅಂತ ಒಂದು ರೀತಿ ವೈರಾಗ್ಯ ಪ್ರಾಪ್ತಿ ಭಾವನೆ ಬರ್ತಕ್ಕಂಥದ್ದು, ಒಂದು ಸಣ್ಣ ಪುಟ್ಟ ಪ್ರವಾಸಗಳು ನಡೀತಾ ಇರ್ತದೆ, ಶತ್ರುನಾಶವಾಗ್ತಕ್ಕಂಥದ್ದು, ರಾಜ್ಯದಲ್ಲಿ ಜಯ, ತಿಂಗಳ ಕೊನೆಯಲ್ಲಿ ಸಾಮಾಜಿಕ ಕೆಲಸದಲ್ಲಿ ಯಶಸ್ಸು, ಗೊತ್ತಾಯ್ತಾ. ಉದ್ವಿಗ್ನತೆ, ಗುಪ್ತಶತ್ರು ನಿರ್ಮಾಣ ಇವೆಲ್ಲವೂ ಆಗ್ತಾ ಇರ್ತದೆ. ಆದರೂ ಸಹ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿಲ್ಲದಾಗಿ ಕಷ್ಟಕರವಾದಂಥ ಸಂಗತಿಯನ್ನು ನೀವು ಈ ತಿಂಗಳಲ್ಲಿ ಎದುರಿಸಬೇಕಾಗ್ತದೆ. ಇದು 24ನೇ ಇಸ್ವಿ ಜೂನ್ ತಿಂಗಳ ತುಲಾ ರಾಶಿಯವರ ಫಲ. ಈಗ 2024ನೇ ಇಸ್ವಿಯ ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ರಾಶಿ ಫಲ ಯಾವ ರೀತಿ ಇರ್ತದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಪ್ರಾರಂಭದಲ್ಲಿ ನಿಮಗೆ ತೀರ್ಥಯಾತ್ರೆಗಳು, ಪ್ರವಾಸಗಳನ್ನು ಮಾಡ್ತಕ್ಕಂಥ ಯೋಗ, ನೌಕರಿಯಲ್ಲಿ ಬದಲಾವಣೆ ಆಗ್ತಕ್ಕಂಥ ಯೋಗ ಎಲ್ಲವೂ ಇದ್ದರೆ ಸಹ ಸ್ತ್ರೀಯರಿಂದ ನಿಮಗೆ ತೊಂದರೆ, ಏನೋ ಒಂದು ರೀತಿ ಸ್ತ್ರೀ ಪೀಡೆ, ಶತ್ರುಕಾಟ, ಕುಟುಂಬದಲ್ಲಿ ವಿರಸ, ಕಳ್ಳತನವಾಗ್ತಕ್ಕಂಥ ಭೀತಿ, ಬುದ್ಧಿಭ್ರಂಶ, ಮಾನಹಾನಿ, ನೌಕರಿಗಳಲ್ಲಿ ತೊಂದರೆ ಇವೆಲ್ಲವೂ ಸಹ ಆಗುವಂಥ ಅವಕಾಶ ಇದೆ. ಇದು ರವಿಯಿಂದಾಗಿ ನಿಮಗೆ ಈ ತೊಂದರೆಗಳಾಗ್ತಾ ಇರ್ತದೆ. ಅದೇ ರೀತಿ ಬುಧಗ್ರಹ ನಿಮಗೆ ಸ್ವಲ್ಪ ಆರೋಗ್ಯ ಸುಧಾರಣೆಯನ್ನು ಕೊಡ್ತಾನೆ, ಹರ್ಷದಾಯಕವಾದ ವಾರ್ತೆಯನ್ನು ಕೊಡ್ತಾನೆ, ವ್ಯಾಪಾರ ಪ್ರಗತಿ, ಅನೇಕ ವಸ್ತುಗಳನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಅವಕಾಶ ಕೊಡ್ತಾನೆ. ಹಾಗೆಯೇ ಈ ಬುಧನಿಂದಾಗಿ ಲೇಖಕರಿಗೆ ಸ್ವಲ್ಪ ಪ್ರಗತಿಯನ್ನು ಪಡೆಯುವಂಥದ್ದು ಸಹ ಇದೆ. ಇಲ್ಲಿ ಸ್ವಲ್ಪ ನಿಮಗೆ ಆ ಪ್ರಗತಿಯಿಂದಾಗಿ ಸ್ವಲ್ಪ ದ್ರವ್ಯ ಚಿಂತನೆ, ದ್ರವ್ಯ ಸಂಚಯವಾಗ್ತಕ್ಕಂಥದ್ದು ಆಗ್ತದೆ. ಆದರೂ ಸಹ ಎಲ್ಲೋ ಒಂದು ಕಡೆ ಅನಾರೋಗ್ಯ ನಿಮ್ಮನ್ನು ಕಾಡ್ತಾ ಇರ್ತದೆ, ಕ್ಲೇಶ, ಸೊ ಇವೆಲ್ಲವೂ ಇರ್ತದೆ. ಅಂದರೆ ಎಲ್ಲೋ ಇದಕ್ಕೆ ಒಂದು ಕೀಳು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಮಾನಹಾನಿ ಆಗಿ ಪರಾವಲಂಬನೆ ಉಂಟಾಗ್ತದೆ, ಬೇರೆಯವರನ್ನು ಅವಲಂಬನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಬರ್ಬೋದು, ವಿಪತ್ತುಗಳು ಬರ್ಬೋದು, ಶತ್ರುಭಯ ಕಾಡ್ತಾ ಇರ್ತದೆ. ಇದ್ದಾಗಿಯೂ ಸಹ ಯಾವುದೋ ಒಂದು ಸುಂದರವಾದಂಥ ಒಂದು ವಸ್ತುವನ್ನು ನೀವು ಪ್ರಾಪ್ತಿ ಮಾಡ್ಕೋತೀರಾ. ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಇದೆ. ಆಮೇಲೆ ನಿಮ್ಮ ಮನೆಯವರ ಆರೋಗ್ಯದಲ್ಲಿ, ಸ್ತ್ರೀಯರ ಆರೋಗ್ಯದಲ್ಲಿ ಸುಧಾರಣೆ, ಒಂದು ಸಣ್ಣ ಪ್ರವಾಸ ಮಧ್ಯದಲ್ಲಿ ನಡೀತಾ ಇರ್ತದೆ, ಜನಾನುಕೂಲತೆಯೂ ಇರ್ತದೆ. ಆದರೂ ಸಹ ಎಲ್ಲೋ ಒಂದು ರೀತಿ ಅಸಮಾಧಾನ, ಸಮಾಜದಿಂದ ನಿಂದನೆ,
ಗೊತ್ತಾಯ್ತಾ, ವೃಥಾ ಖರ್ಚಾಗ್ತಕ್ಕಂಥದ್ದು ಇವೆಲ್ಲವೂ ನಡೀತಾ ಇರ್ತದೆ. ಜೊತೆಗೆ ಶುಕ್ರ ಗ್ರಹ ನಿಮಗೆ ಧಾರ್ಮಿಕ ವಿಚಾರ ಕೆಲಸ ಕಾರ್ಯಗಳಲ್ಲಿ ಅರ್ಧ ಯಶಸ್ಸನ್ನು ಕೊಡ್ತಕ್ಕಂಥದ್ದು. ಚಿಂತೆ, ಆತುರ ಮತ್ತು ಅಧಿಕಾರ ಪ್ರಾಪ್ತಿ, ಗೊತ್ತಾಯ್ತಾ, ಆರೋಗ್ಯ, ದ್ರವ್ಯ ಲಾಭ, ವಾದ ವಿವಾದದಲ್ಲಿ ಜಯ, ಮಿತ್ರ ಲಾಭ ಎಲ್ಲವನ್ನೂ ಕೊಡ್ತಾನೆ. ಗೊತ್ತಾಯ್ತಾ. ಮಾಸದ ಮಧ್ಯದಲ್ಲಿ ಪುನಃ ಮತ್ತೆ ನಿಮಗೆ ಶತ್ರು ಭಯ, ನೌಕರಿಯಲ್ಲಿ ಹಿಂಬಡ್ತಿಯ ಭಯ, ಕಲಹವಾಗ್ತಕ್ಕಂಥದ್ದು, ಮನಸ್ತಾಪವಾಗ್ತಕ್ಕಂಥದ್ದು, ಅವರಿಗೆ ಪರರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಉಷ್ಣಾಧಿಕ್ಯ ಮತ್ತು ಪಿತ್ತ ವಿಕಾರಗಳು ಉಂಟಾಗ್ತಕ್ಕಂಥದ್ದು. ಗೊತ್ತಾಯ್ತಾ. ಮಾಸಾಂತ್ಯದಲ್ಲಿ ನಿಮಗೆ ಯಾವುದೋ ಒಂದು ಪರಾಕ್ರಮ ಕೆಲಸದಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಅದರಲ್ಲಿ ಯಶಸ್ಸನ್ನು ಪಡಿತಕ್ಕಂಥದ್ದು. ಗೊತ್ತಾಯ್ತಾ. ದ್ರವ್ಯ ಲಾಭವಾದರೂ ಸಹ ಶತ್ರುನಾಶ ಆಗ್ತಾ ಇರ್ತದೆ. ಇಲ್ಲಿ ವ್ಯಾಜ್ಯದಲ್ಲಿ ಜಗಳಗಳಲ್ಲಿ ಜಯ ಸಂಪಾದನೆ ಮಾಡ್ತಕ್ಕಂಥದ್ದು, ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತಕ್ಕಂಥದ್ದು ಇರ್ತದೆ. ಆದ್ಯೂ ಸಹ ನಿಮಗೆ ಗೊತ್ತಿಲ್ಲದಾಗೆ ಏನೋ ಒಂಥರ ಒಂದು ಉದ್ವಿಗ್ನತೆ ನಿಮ್ಮ ಮನಸ್ಸಿನಲ್ಲಿ ದುಗುಡ ಇದ್ದೇ ಇರ್ತದೆ. ಗೊತ್ತಾಯ್ತಾ. ಗುಪ್ತ ಶತ್ರುಗಳು ನಿಮ್ಮ ವಿರುದ್ಧ ಪಿತೂರಿಯನ್ನು ಮಾಡ್ತಕ್ಕಂಥದ್ದು ಆಗಿ ಅಧಿಕ ಖರ್ಚು ಮತ್ತು ಕಷ್ಟಕರವಾದಂಥ ಸಂಗತಿಗಳು ಮೇಲಿಂದ ಮೇಲೆ ಉಂಟಾಗ್ತಕ್ಕಂಥದ್ದು ಈ ತಿಂಗಳ ಕೊನೆಯಲ್ಲಿ ಆಗ್ತಾ ಇರ್ತದೆ. ಇದು 24ನೇ ಇಸ್ವಿ ಜೂನ್ ತಿಂಗಳ ವೃಶ್ಚಿಕ ರಾಶಿಯವರ ಫಲ. ಈಗ ಈ ದಿನ ನಿಮಗೆ 24ನೇ ಇಸ್ವಿ ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ ಧನಸ್ಸು ರಾಶಿಯವರ ಒಂದು ರಾಶಿ ಫಲ ಹೇಗಿರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಾರಂಭದಲ್ಲಿ ನಿಮಗೆ ಯಾವುದೇ ಕೆಲಸ ಕಾರ್ಯದಲ್ಲಿ ಜಯ, ದ್ರವ್ಯ ಲಾಭ ಎಲ್ಲವೂ ಇರ್ತದೆ. ಶತ್ರುನಾಶ, ಅನುಕೂಲ, ಗೊತ್ತಾಯ್ತಾ. ಮತ್ತು ಯಾವುದಾದ್ರೂ ನಿಂತು ಹೋದಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇವೆಲ್ಲವೂ ಆಗ್ತಾ ಇರ್ತದೆ. ಮಾನ ಸನ್ಮಾನಗಳು, ಜನಾನುಕೂಲತೆ, ಪ್ರವಾಸ, ತೀರ್ಥಯಾತ್ರೆ, ನೌಕರಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಸ್ತ್ರೀಪೀಡೆ, ಶತ್ರುಪೀಡೆ, ಕೌಟುಂಬಿಕ ವಿರಸ ಇವೆಲ್ಲವೂ ಆಗ್ತಾ ಇರ್ತದೆ. ಆದರೆ ಮಧ್ಯದಲ್ಲಿ ನಿಮಗೆ ಬುಧನಿಂದಾಗಿ ಶತ್ರುಗಳು ವೃದ್ಧಿ ಆಗ್ತಕ್ಕಂಥದ್ದು, ರೋಗ ಆಗ್ತಕ್ಕಂಥದ್ದು, ನಿಮಗೆ ಅಶಕ್ತತೆ ಅಂದರೆ ನರ್ವಸ್ ವೀಕ್ನೆಸ್, ಅಶಕ್ತತೆಯನ್ನು ಉಂಟು ಮಾಡ್ತಕ್ಕಂಥದ್ದು, ನಾನಾ ಥರವಾದಂಥ ಸಂಕಟ, ಚಿಂತೆ, ಮನೋವಿಕಾರ, ಮಾನಹಾನಿ, ಪರಾವಲಂಬನೆ, ವಿಪತ್ತು, ಶತ್ರು ಪ್ರಾಬಲ್ಯ, ಅಧಿಕವಾದಂಥ ಅನಾವಶ್ಯಕವಾದಂಥ ಒಂದು ಖರ್ಚು ಇವೆಲ್ಲವನ್ನು ಸಹ ಇವನು ಬುಧ ನಿನಗೆ ಕೊಡ್ತಾ ಇರ್ತಾನೆ. ಆದರೆ ಶುಕ್ರ ಬಂದಾಗ ಅವನಿಂದ ಏನಾಗ್ತದೆ ಅಂದರೆ ವ್ರಣ ಭಯ, ರೋಗ ಬಾಧೆ, ಸ್ತ್ರೀ ಚಿಂತೆ, ಪರಸ್ತ್ರೀ ಸಂಬಂಧ, ಕೌಟುಂಬಿಕ ವಿರಸ, ಕಳ್ಳತನದ ಭೀತಿ, ಸುಂದರ ವಸ್ತುಗಳನ್ನು ಪ್ರಾಪ್ತವಾಗ್ತಕ್ಕಂಥದ್ದು, ವ್ಯಾಪಾರದಿಂದ ಲಾಭ, ಕೌಟುಂಬಿಕ ವಿರಸದಲ್ಲಿ ಸುಧಾರಣೆ. ಗೊತ್ತಾಯ್ತಾ. ಒಂದು ಕಡೆ ವಿರಸ, ಒಂದು ಕಡೆ ಸುಧಾರಣೆ ಶುಕ್ರ ಗ್ರಹದಿಂದಾಗಿ. ಸೊ ಹಾಗಾಗಿ ತಿಂಗಳ ಪ್ರಾರಂಭದಲ್ಲಿ ಧಾರ್ಮಿಕ ವಿಷಯದ ಭಾವನೆ, ಕೆಲಸ ಕಾರ್ಯದಲ್ಲಿ ಅರ್ಧ ಯಶಸ್ಸು, ಸ್ಥಳಾಂತರ ಆಗ್ತಕ್ಕಂಥದ್ದು, ಬದಲಾವಣೆ, ಚಿಂತೆ, ಮತ್ತು ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಸಮಾಜದಿಂದ ಗೌರವ ಸಿಗ್ತಕ್ಕಂಥದ್ದು, ಉತ್ತಮವಾದಂಥ ಆರೋಗ್ಯ ಮತ್ತು ದ್ರವ್ಯಾಗಮನ ಆಗ್ತದೆ. ಮಾಸ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ವಾದ ವಿವಾದದಲ್ಲಿ ಜಯ, ಮಿತ್ರಲಾಭ, ಅಮೂಲ್ಯ ವಸ್ತು ಪ್ರಾಪ್ತಿ, ಶತ್ರುಭಯ, ಕಲಹ, ಮನಸ್ತಾಪ, ಶಾರೀರಿಕ ಪೀಡೆ, ಅಸ್ಥಿರತೆ, ಚಂಚಲತೆ ಮತ್ತು ಉಷ್ಣಾಧಿಕ್ಯವಾಗ್ತಕ್ಕಂಥದ್ದು ಇದೆ. ಆದರೂ ಸಹ ತಿಂಗಳ ಕೊನೆಯಲ್ಲಿ ದ್ರವ್ಯ ಚಿಂತೆ, ಸ್ವಲ್ಪ ವಿಶ್ರಾಂತವಾಗಿ ದುಡಿತಕ್ಕಂಥದ್ದು, ಆಮೇಲೆ ಎಲ್ಲೋ ಒಂದು ಕಡೆ ಬುದ್ಧಿ ಕೆಡಿಸ್ಕೊಳ್ತಕ್ಕಂಥದ್ದು, ಅಯ್ಯೋ ಯಾಕೋ ಏನೋ ನನಗೊಂಥರ ಬುದ್ಧಿ ಮಂಕಾಗೋಗಿದೆ, ಏನು ನನಗೆ ಹೊಳಿತಾನೇ ಇಲ್ಲ ಅನ್ನುವಂಥದ್ದು, ಆಮೇಲೆ ಕಣ್ಣುಗಳ ನೋವು ಉಂಟಾಗ್ತಕ್ಕಂಥದ್ದು, ಪ್ರಾಪಂಚಿಕವಾಗಿ ವಿರಸ, ಅಯ್ಯೋ ಈ ಪ್ರಪಂಚ ಯಾವನಿಗೆ ಬೇಕು ಹೋಗಯ್ಯ ಅನ್ನುವಂಥ ರೀತಿಯಲ್ಲಿ ನೀವು ನಡ್ಕೊಳ್ತಿರ್ತೀರ. ಇದು 24ನೇ ಇಸ್ವಿ ಜೂನ್ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಆಗ್ತಕ್ಕಂಥ ಮಾಸ ಫಲ. ಹಾಗೆ ನೆಕ್ಸ್ಟು 24ನೇ ಇಸ್ವಿ ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯ ಒಂದು ಫಲ ಇರ್ತದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವರಿಗೆ ಪ್ರಾರಂಭದಲ್ಲೇ ಅಧಿಕ ಖರ್ಚು, ಆಕಸ್ಮಿಕವಾದಂಥ ಖರ್ಚಿನ ಪ್ರಸಂಗ ಜಾಸ್ತಿ, ಬುದ್ಧಿ ಭಾಳ ತೀಕ್ಷ್ಣವಾಗಿರ್ತದೆ, ತುಂಬ ಶಾರ್ಪಾಗಿರ್ತದೆ. ಆದರೂ ಸಹ ಎಲ್ಲೋ ಒಂದು ಕಡೆ ತಾಮಸ ಸ್ವಭಾವ ನಿಮ್ಮನ್ನು ಹಾಳು ಮಾಡ್ತಾ ಇರ್ತದೆ. ಪ್ರಾಪಂಚಿಕ ಸೌಖ್ಯಕ್ಕೆ ವಿಘ್ನ ಪ್ರಾಪ್ತಿಯಾಗ್ತಾ ಇದೆ. ಶತ್ರುಗಳ ನಾಶ ಆದರೂ ಸಹ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇರ್ತದೆ, ದ್ರವ್ಯಲಾಭವಾಗ್ತಾ ಇರ್ತದೆ, ವ್ಯಾಪಾರದಲ್ಲಿ ಪ್ರಗತಿ ಸಿಗ್ತಾ ಇರ್ತದೆ. ಅನುಕೂಲಗಳು, ಶತ್ರುಗಳು ಮಿತ್ರರಾಗುವಂಥ ಅನುಕೂಲ, ನಿಂತು ಹೋದಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು, ಜನಾನುಕೂಲವಾಗ್ತಕ್ಕಂಥದ್ದು ಇವೆಲ್ಲವೂ ಇರ್ತದೆ. ಆದರೂ ಸಹ ಬುಧಗ್ರಹದಿಂದಾಗಿ ನಿಮಗೆ ವಿದ್ಯಾವಂತರ ಪರಿಚಯ, ಉದ್ಯೋಗ, ನೌಕರಿಯಲ್ಲಿ ಲಾಭ, ಲೇಖಕರಿಗೆ ಯಶಸ್ಸನ್ನು ಸಿಗ್ತಕ್ಕಂಥದ್ದು, ಮಾತುಗಾರಿಕೆಯ ಪ್ರಭಾವದಿಂದ ಜನಗಳನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಒಂದು ಕಡೆ ಅಧಿಕಾರ ಪ್ರಾಪ್ತಿ ಆದರೆ ಇನ್ನೊಂದು ಕಡೆ ಸಂತತಿ ಹಾಗೂ ಕುಟುಂಬದ ಸೌಖ್ಯ ಉಂಟಾಗ್ತಕ್ಕಂಥದ್ದು, ಧನ ಸಂಗ್ರಹ ಮಾಡ್ತಕ್ಕಂಥದ್ದು, ಮಾನ ಸನ್ಮಾನ ಇವೆಲ್ಲವೂ ಇದ್ದಾಗಿಯೂ ಸಹ ಶತ್ರುಗಳ ಒಂದು ವೃದ್ಧಿ
ಜಾಸ್ತಿ ಆಗ್ತಾ ಇರ್ತದೆ ನಿಮ್ಮ ಮೇಲೆ. ನಾನಾ ಸಂಕಟಗಳಿಂದ ಚಿಂತೆ, ಮನೋವಿಕಾರ, ಆಮೇಲೆ ಆರ್ಥಿಕವಾದಂಥ ಒಂದು ಹಾನಿ ಇದ್ದರೂ ಸಹ ಎಲ್ಲೋ ಒಂದು ಕಡೆ ನಿಮಗೆ ಹರ್ಷದಾಯಕವಾದಂಥ ಒಂದು ವಾರ್ತೆಗಳು, ವಿಚಾರಗಳು ನಿಮಗೆ ತಿಳಿಯುತ್ತದೆ. ದೂರದ ಪ್ರವಾಸ ಮಾಡ್ತಕ್ಕಂಥ ಯೋಗ ಇದೆ. ಅನೇಕ ವಸ್ತುಗಳನ್ನು ಸಂಗ್ರಹ ಮಾಡ್ತಕ್ಕಂಥ ಯೋಗ ಇದೆ. ಯಾರಾದರೂ ಕಥೆ ಕಾದಂಬರಿಗಳು ಬರೆಯೋದಿದ್ದರೆ ಅವರಿಗೆ ಪ್ರಗತಿ ಸಿಗುತ್ತೆ. ಹಾಗೆಯೇ ಶುಕ್ರಗ್ರಹ ನಿಮಗೆ ವಿದ್ಯೆಯಲ್ಲಿ ಯಶಸ್ಸನ್ನು, ವಾಹನ ಖರೀದಿ ಮಾಡ್ತಕ್ಕಂಥ ಯೋಗವನ್ನು, ಟಿ ವಿ, ಫ್ರಿಡ್ಜು, ಹೊಲ, ಮನೆ ಮೊದಲಾದಂಥ ವಸ್ತುಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು, ಶ್ರೀಮಂತರ ಸ್ನೇಹವನ್ನು ಒದಗಿಸ್ಕೊಡ್ತಕ್ಕಂಥದ್ದು ನಡೀತದೆ. ಆದರೂ ಸಹ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪುಟ್ಟ ಗಾಯಗಳಾಗ್ಬೋದು, ಅಥವಾ ಯಾರಾದರೂ ಶುಗರ್ ಪೇಷಂಟ್ಸ್ಗಳಿದ್ದರೆ ಅವರಿಗೆ ಗ್ಯಾಂಗ್ರೀನ್ ಆಗ್ತಕ್ಕಂಥದ್ದು ಗೊತ್ತಾಯ್ತಾ, ಎಲ್ಲಾದರೂ ಹುಣ್ಣಾಗಿ ವ್ರಣಬಾಧೆಯಾಗಿ ತೊಂದರೆ ಕೊಡ್ತಕ್ಕಂಥದ್ದು. ಅದೇ ರೀತಿ ಸ್ತ್ರೀಯರಿಂದ ಚಿಂತೆ ಆಗ್ತಕ್ಕಂಥದ್ದು, ಪರಸ್ತ್ರೀಯರ ಸಂಬಂಧ ಉಂಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ವಿರಸವಾಗ್ತಕ್ಕಂಥದ್ದು ಇವೆಲ್ಲವೂ ನಡೀತದೆ ಗೊತ್ತಾಯ್ತಾ. ಮಾಸಾದಿ ಒಳಗಡೆ ಮಾಸದ ಪ್ರಾರಂಭದಲ್ಲಿ ತೀರ್ಥಯಾತ್ರೆ, ಓಡಾಟ ಉಂಟಾದರೂ ಸಹ ಆದರೆ ಸ್ವಜನದಲ್ಲಿ ಶತ್ರುತ್ವ ಉಂಟಾಗ್ತದೆ, ಮಾನಹಾನಿ ಆಗ್ಬೋದು. ಆಮೇಲೆ ನೌಕರಿ ಒಳಗಡೆ ತೊಂದರೆ ಆಗ್ತಕ್ಕಂಥದ್ದು, ಮಾನಸಿಕ ತೊಂದರೆ ಆಗ್ತಕ್ಕಂಥದ್ದು ಇವೆಲ್ಲವೂ ನಡೀತದೆ. ಅದೇ ಮಾಸ ಮಧ್ಯದಲ್ಲಿ ಆರೋಗ್ಯ ಸುಧಾರಣೆಯಾಗಿ, ಅಧಿಕಾರ ಪ್ರಾಪ್ತಿಯಾಗಿ, ಶ್ರೀಮಂತರ ಸ್ನೇಹ ಮತ್ತು ದ್ರವ್ಯ ಲಾಭ, ರಾಜಕೀಯ ಮತ್ತು ಸಾಮಾಜಿಕವಾಗಿ ಯಶಸ್ಸು ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದಾಗಿದೆ. ವಾದ ವಿವಾದದಲ್ಲಿ ಜಯ, ಅಮೂಲ್ಯ ವಸ್ತು ಲಾಭ ಆಗ್ತದೆ. ಅದೇ ರೀತಿ ಈ ತಿಂಗಳ ಕೊನೆಗೆ ಬಂದಾಗ ನಿಮಗೆ ಅಸ್ಥಿರತೆ, ಏನೋ ಒಂದು ಸ್ಟೆಬಿಲಿಟಿ ಇರೋದಿಲ್ಲ ಲೈಫಲ್ಲಿ, ಮತ್ತು ಚಂಚಲತೆ ಆಗ್ತಕ್ಕಂಥದ್ದು, ಪರಾಕ್ರಮವಾದಂಥ ಕೆಲಸಗಳಲ್ಲಿ ನಿಮ್ಮ ತೊಡಗಿಸಿಕೊಳ್ಳುವಂಥದ್ದು, ಮತ್ತು ಪಿತ್ತಾಧಿಕ್ಯವಾಗಿ ಉಷ್ಣ ವಿಕಾರವಾಗಿ ಶರೀರದಲ್ಲಿ ಸ್ವಲ್ಪ ವೇದನೆ ಆಗ್ತಕ್ಕಂಥದ್ದು. ಆಮೇಲೆ ಇಷ್ಟೆಲ್ಲ ಇದ್ದರೂ ಸಹ ಎಲ್ಲೋ ಒಂದು ಸಣ್ಣ ಪುಟ್ಟ ಪ್ರವಾಸಗಳನ್ನು ಮಾಡುವಂಥದ್ದು, ದ್ರವ್ಯ ಚಿಂತೆ, ಮನಸ್ತಾಪ, ಅನಾರೋಗ್ಯ ಗೊತ್ತಾಯ್ತಾ, ಅವಿಶ್ರಾಂತವಾಗಿ ದುಡಿತಕ್ಕಂಥದ್ದು, ಪ್ರಾಪಂಚಿಕ ವಿರಸವಾಗ್ತಕ್ಕಂಥದ್ದು ಇವೆಲ್ಲವೂ ಸಹ ನಡೀತಾ ಇರ್ತದೆ. ಇದಿಷ್ಟು 24ನೇ ಇಸ್ವಿ ಜೂನ್ ತಿಂಗಳ ಮಕರ ರಾಶಿಯವರ ಫಲ. ಈಗ ಜೂನ್ 24ರ ಕುಂಭರಾಶಿಯವರ ಫಲ ಹೇಗಿರುತ್ತದೆ ಅಂತ ತಿಳಿಸ್ಕೊಡ್ತೀನಿ. ಇವರಿಗೆ ಪ್ರಾರಂಭದಲ್ಲೇ ಅನಾರೋಗ್ಯ, ಒಂಥರ ಉದ್ವಿಗ್ನತೆ, ಮನಸ್ಸಿನಲ್ಲಿ ಸಮಾಧಾನ ಇಲ್ಲ, ಏನೋ ಒಂಥರ ದುಗುಡ, ಒಂಥರ ಮನಸ್ಸಿನಲ್ಲೇ ಚಿಂತೆ ಮಾಡ್ತಕ್ಕಂಥದ್ದು, ಗುಪ್ತ ಶತ್ರುಗಳು ನಿಮಗೆ ನಿರ್ಮಾಣವಾಗ್ತಕ್ಕಂಥದ್ದು, ಸ್ವಜನರೇ ನಿಮಗೆ ವಿರೋಧಿಗಳಾಗ್ತಕ್ಕಂಥದ್ದು, ಅನಾವಶ್ಯಕವಾದಂಥ ಖರ್ಚು, ಕಷ್ಟಕರವಾದಂಥ ಸಂಗತಿ, ಸಮಾಧಾನ ಅನ್ನೋದೇ ಇಲ್ಲ, ತಾಳ್ಮೆ ಅನ್ನೋದೇ ಇಲ್ಲ, ತಾಮಸವಂತವಾದಂಥ ಸ್ವಭಾವ, ಪ್ರಾಪಂಚಿಕ ಸೌಖ್ಯಕ್ಕೆ ವಿಘ್ನ ಬರ್ತಕ್ಕಂಥದ್ದಿದೆ. ನಾನೇನೋ ಆರಾಮಾಗಿದ್ದಪ್ಪ, ಇದೇನೇನೋ ನನಗೆ ನಡೀತಾ ಇದೆ, ಏನೇನೋ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆ ಭಾಸವಾಗ್ತದೆ. ಧನ ಲಾಭ ಆಗ್ತದೆ ಬುಧನಿಂದಾಗಿ, ಮಿತ್ರಲಾಭ ಆಗ್ತದೆ, ವಾಹನ ಸೌಖ್ಯ, ಉದ್ಯೋಗ ಪ್ರಗತಿ, ಉತ್ತಮ ಕಾಲ ಗೊತ್ತಾಯ್ತಾ. ಲೇಖಕರಿಗೆ ಒಳ್ಳೆಯ ಯಶಸ್ಸು, ಮಾನ ಸನ್ಮಾನ, ಅಧಿಕಾರ ಪ್ರಾಪ್ತಿ ಎಲ್ಲವೂ ಸಿಕ್ಕಿದ್ದರೂ ಸಹ ಧನ ಸಂಗ್ರಹ ಆಗ್ತದೆ. ಆದರೂ ಶತ್ರು ವೃದ್ಧಿ, ಶಾರೀರಿಕವಾದಂಥ ಪೀಡೆ ಗೊತ್ತಾಯ್ತಾ, ಅಶಕ್ತತೆ, ಏನೋ ಮೈಯಲ್ಲಿ ಯಾಕೋ ಶಕ್ತಿನೇ ಇಲ್ಲ ನನಗೆ ಅನ್ನುವಂಥದ್ದು, ನಾನಾ ಥರವಾದಂಥ ಒಂದು ಸಂಕಟ, ಏನು ಅಂತ ಹೇಳ್ಕೊಳಕ್ಕಾಗಲ್ಲ, ಆ ಥರ ನಾನಾ ಥರವಾದಂಥ ಸಂಕಟ, ಚಿಂತೆ. ಆಮೇಲೆ ಆರ್ಥಿಕವಾದಂಥ ಹಾನಿ, ಇಲ್ಲಿ ಹೊಲ ಮನೆ ಆಸ್ತಿಗಾಗಿ ಜಗಳ ಮಾಡ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿ ಏನಾದರೂ ಇದ್ದರೆ ಅದರಲ್ಲಿ ಜಗಳ. ಆಮೇಲೆ ದುರ್ಜನರ ಸಹವಾಸವಾಗ್ತಕ್ಕಂಥದ್ದು, ಆದರೂ ಸಹ ಸ್ತ್ರೀ ಸೌಖ್ಯ, ಕೌಟುಂಬಿಕ ಸುಖ, ವಿದ್ಯೆಯಲ್ಲಿ ಯಶಸ್ಸು, ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿ, ವಾಹನ ಖರೀದಿ, ಆಮೇಲೆ ಬೆಲೆ ಇಳತಕ್ಕಂಥ ವಸ್ತುಗಳನ್ನು ಪ್ರಾಪ್ತಿ ಮಾಡ್ತಕ್ಕಂಥದ್ದು ಸಹ ನಡೀತದೆ. ಮಾಸಾದಿಯಲ್ಲಿ ನಿಮಗೆ ಸ್ವಲ್ಪ ಚಂಚಲತೆ ಇರ್ತದೆ, ಒಂಥರ ಪಿತ್ತವಿಕಾರ ಇರ್ತದೆ, ಉಷ್ಣ ವಿಕಾರಗಳು ಇರ್ತದೆ. ಎಲ್ಲವೂ ಇದ್ದಾಗಿಯೂ ಸಹ ನಿಮಗೆ ದ್ರವ್ಯ ಚಿಂತೆ ನಿಮಗೆ ಕಾಡಿಸ್ತಾ ಇರ್ತದೆ. ಎಲ್ಲೋ ಒಂದು ಕಡೆ ಮನಸ್ತಾಪ, ಕಲಹ ಇರ್ತದೆ, ಒಂಥರ ವಿಶ್ರಾಂತವಾಗಿ ಕೆಲಸ ಮಾಡುವಂಥದ್ದು ಆಗಿರ್ತದೆ ಗೊತ್ತಾಯ್ತಾ. ಪರಿಶ್ರಮದಲ್ಲಿ ತೊಡಗುವಂತಹ ಕೆಲಸನೂ ಆಗ್ಬೋದು ಗೊತ್ತಾಯ್ತಾ. ಮಾಸ ಮಧ್ಯದಲ್ಲಿ ಅಧಿಕವಾದಂಥ ಖರ್ಚು, ದ್ರವ್ಯ ಲಾಭ, ಶತ್ರುಗಳು ಮಿತ್ರರಾಗುವಂಥದ್ದು, ನಿಂತೋಗಿರೋ ಕೆಲಸಗಳು ನಡೀತಕ್ಕಂಥದ್ದು, ಜನಾನುಕೂಲತೆ ಆಗ್ತಕ್ಕಂಥದ್ದು, ತೀರ್ಥಯಾತ್ರೆ ಇವೆಲ್ಲವೂ ಆಗ್ತಕ್ಕಂಥದ್ದಿದೆ. ಆದರೂ ಸಹ ಎಲ್ಲೋ ಒಂದು ಕಡೆಯಲ್ಲಿ ಮನೆಯಲ್ಲಿ ಜಗಳ, ಕೌಟುಂಬಿಕ ವಿರಸ, ಕಳ್ಳತನವಾಗ್ತಕ್ಕಂಥ ಒಂದು ಭಯ, ಸರ್ಕಾರ ಮತ್ತು ಸಮಾಜದಿಂದ ಪ್ರತಿಕೂಲವಾದಂಥ ಒಂದು ತೊಂದರೆ ಗೊತ್ತಾಯ್ತಾ, ಈಗೆಲ್ಲ ನಡೀತದೆ. ಆದರೂ ಸಹ ತಿಂಗಳ ಕೊನೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪ್ರಗತಿ, ಯಶಸ್ಸು ಆಗಿ ಸ್ಥಳ ಬದಲಾವಣೆ ಆಗ್ಬೋದು, ಚಿಂತೆ, ಆತುರ, ಆರೋಗ್ಯ ಸುಧಾರಣೆ, ದ್ರವ್ಯ ಲಾಭ, ವಾದ ವಿವಾದದಲ್ಲಿ ಜಯ, ಮನಸ್ತಾಪ, ರೋಗ ವೃದ್ಧಿ ಇವೆಲ್ಲವೂ ಸಹ ಆಗ್ತಕ್ಕಂಥದ್ದಿದೆ. ಇದು 24ನೇ ಇಸ್ವಿ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗ್ತಕ್ಕಂಥ ಫಲ. 24ನೇ ಇಸ್ವಿ ಜೂನ್ ತಿಂಗಳ
ಮೀನರಾಶಿಯವರ ಫಲವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಾರಂಭದಲ್ಲಿ ಪರಾಕ್ರಮ ಯಶದಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಕ್ಕಂಥದ್ದು, ಮಾನ ಸನ್ಮಾನ ದ್ರವ್ಯ ಲಾಭವಾಗ್ತಕ್ಕಂಥದ್ದು, ಒಂದು ಸಣ್ಣ ಪ್ರವಾಸವನ್ನು ಮಾಡ್ತಕ್ಕಂಥದ್ದು, ಇದ್ರೂ ಸಹ ಶತ್ರುನಾಶ, ರಾಜ್ಯದಲ್ಲಿ ಜಯ, ಕೆಲಸದಲ್ಲಿ ಪ್ರಗತಿ. ಆದರೂ ಸಹ ನಿಮಗೆ ಗೊತ್ತಿಲ್ಲದಂಗೆ ಶತ್ರುಗಳು ನಿಮಗೆ ತೊಂದರೆ ಕೊಡ್ತಕ್ಕಂಥದ್ದು ಆಗಿರ್ತದೆ. ಇಲ್ಲಿ ಸ್ವಜನ ವಿರೋಧವೂ ಸಹ ಇದೆ ನಿಮಗೆ, ಅಂದರೆ ನಿಮ್ಮ ಕುಟುಂಬದಲ್ಲೇ, ನಿಮ್ಮ ಫ್ಯಾಮಿಲಿನಲ್ಲೇ ನಿಮಗೆ ವಿರೋಧವನ್ನು ಕೊಡ್ತಕ್ಕಂಥದ್ದು. ಅನಾವಶ್ಯಕವಾದಂಥ ಖರ್ಚು, ಗೊತ್ತಾಯ್ತಾ? ತಾಮಸ ಗುಣವನ್ನು ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ. ಪ್ರಾಪಂಚಿಕ ಸೌಖ್ಯಕ್ಕೆ ವಿಘ್ನ ಬಂದು ತೊಂದರೆ ಆಗ್ಬೋದು. ಆದರೆ ಬುಧಗ್ರಹ ನಿಮಗೆ ಬಂಧು ಭಗಿನಿಯರ ಸೌಖ್ಯವನ್ನು, ಭಾಗ್ಯವೃದ್ಧಿಯನ್ನು, ಸಂಗಡಿಗರಿಂದ ಸಹಕಾರವನ್ನು, ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು, ವ್ಯಾಪಾರ ಉದ್ಯೋಗ ಮತ್ತು ನೌಕರಿಗಳಲ್ಲಿ ಧನಲಾಭವನ್ನು, ಧನದಾನ ಸಮೃದ್ಧಿಯನ್ನು, ಮಿತ್ರ ಲಾಭವನ್ನು, ವಾಹನ ಸೌಖ್ಯವನ್ನು, ಉದ್ಯೋಗ ಪ್ರಗತಿಯನ್ನು ಕೊಡ್ತಾನೆ. ಇದು ಒಂದು ರೀತಿಯಲ್ಲಿ ಮಾಸದ ಮಧ್ಯಭಾಗ, ಅಂದರೆ ಒಂದು ರೀತಿಯ ವೈಭವವಾದಂಥ ಕಾಲ ನಿಮಗೆ ಅಂತ ಹೇಳ್ಬೋದು. ಅದೇ ಥರ ವಿದ್ಯಾವಂತರ ಪರಿಚಯ, ಅದರ ಲೇಖಕರಿಗೆ ಯಶಸ್ಸನ್ನು ಹಾಕತಕ್ಕಂಥದ್ದು, ಅದೇ ರೀತಿ ಮಾನ ಸನ್ಮಾನ, ಅಧಿಕಾರ ಪ್ರಾಪ್ತಿ, ಕುಟುಂಬ ಸೌಖ್ಯ ಮತ್ತು ಧನ ಸಂಗ್ರಹ ಆಗ್ತಕ್ಕಂಥದ್ದು ಆಗ್ತದೆ. ಅದೇ ರೀತಿ ಶುಕ್ರಗ್ರಹದಿಂದಾಗಿ ಪರೋಪಕಾರದ ಕೆಲಸ, ಬಂಧು ಬಳಗದವರಿಂದ ಸಹಾನುಭೂತಿ, ಸಹಾಯ, ಆಸ್ತಿಗಾಗಿ ಜಗಳ, ದುರ್ಜನರ ಸಹವಾಸ ಆಗ್ತಕ್ಕಂಥದ್ದು, ಗೊತ್ತಾಯ್ತಾ? ಇವೆಲ್ಲ ನಡೀತದೆ. ಮಾಸ ಮಧ್ಯದಲ್ಲಿ ಗುಪ್ತ ಶತ್ರುಗಳ ನಿರ್ಮಾಣ ಜಾಸ್ತಿ ಆಗ್ತದೆ. ಕಷ್ಟಕರ ಒಂದು ಸಂಗತಿಗಳು ನಡೆಯುವಂಥದ್ದು. ಆಮೇಲೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಗತಿ ನಿಂತು ಹೋಗ್ಬೋದು. ನಿಂತು ಹೋದಂಥ ಕಾರ್ಯದಲ್ಲಿ ಸ್ವಲ್ಪ ಪ್ರಗತಿ ಆಗ್ಬೋದು. ಜನಾನುಕೂಲತೆ ಮತ್ತೆ ನಿಮಗೆ ಸಿಗುವಂಥದ್ದು. ತೀರ್ಥಯಾತ್ರೆ ಯೋಗ, ನೌಕರಿಯಲ್ಲಿ ಬದಲಾವಣೆ, ಗೊತ್ತಾಯ್ತಾ? ಸ್ತ್ರೀ ಪೀಡೆ, ಸ್ವಜನ ಶತ್ರು ಇವೆಲ್ಲ ಆಗ್ತಕ್ಕಂಥದ್ದು. ಮಾಸ ಮಧ್ಯದಲ್ಲಿ ಒಂದು ಕಳ್ಳತನದ ಭಯ ಆಗ್ಬೋದು. ಏನಾದರೂ ಒಂದು ವಸ್ತುಗಳು ಕಳವಾಗ್ತಕ್ಕಂಥದ್ದು, ಶಾರೀರಿಕ ಅಸ್ವಸ್ಥತೆ, ನೌಕರಿನಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಬದಲಾವಣೆ, ಗೊತ್ತಾಯ್ತಾ? ಚಿಂತೆ ಒಂದು ರೀತಿಯಲ್ಲಿ ಕಾಣಿಸ್ತಾ ಇರ್ತದೆ. ಆದರೂ ಸಹ ಎಲ್ಲೋ ಒಂದು ಕಡೆ ಶ್ರೀಮಂತರ ಒಂದು ಸ್ನೇಹ, ಸಮಾಜದಲ್ಲಿ ಗೌರವ, ದ್ರವ್ಯ ಲಾಭ, ವಾದ ವಿವಾದದಲ್ಲಿ ಜಯ, ಅಮೂಲ್ಯವಾದಂಥ ವಸ್ತು ಲಾಭವಾಗ್ತಕ್ಕಂಥದ್ದು ಮಾಸ ಮಧ್ಯದಲ್ಲಿ. ಮಾಸಾಂತ್ಯದಲ್ಲಿ ಕೆಲಸದಲ್ಲಿ ಹಿನ್ನಡೆ, ಅಪಜಯ, ಕೋರ್ಟು ಕಚೇರಿ ಕೆಲಸದಲ್ಲಿ ಹಾನಿ, ದ್ರವ್ಯ ಚಿಂತೆ, ಮನಸ್ತಾಪ, ಮತ್ತು ರೋಗ ವೃದ್ಧಿ ಆಗ್ತಕ್ಕಂಥದ್ದು, ಏನೋ ಒಂಥರ ಸ್ಟೆಬಿಲಿಟಿ ಇಲ್ಲದೆ ಇರ್ತಕ್ಕಂಥದ್ದು, ಅಸ್ಥಿರತೆ ಉಂಟಾಗ್ತಕ್ಕಂಥದ್ದು, ಮನಸ್ಸಿನಲ್ಲಿ ಚಂಚಲತೆ, ಅದೇ ರೀತಿ ಪಿತ್ತ ಉಷ್ಣ ಮತ್ತು ಅಧಿಕವಾಗ್ತಕ್ಕಂಥದ್ದು, ಗೊತ್ತಾಯ್ತಾ? ಕಲಹವಾಗ್ತಕ್ಕಂಥದ್ದು, ಕಣ್ಣಿನ ನೋವು ಉಂಟಾಗ್ತಕ್ಕಂಥದ್ದು, ಪ್ರಾಪಂಚಿಕ ವ್ಯವಚಾರದಲ್ಲಿ ವಿರಸವನ್ನು ಪಡಿತಕ್ಕಂಥದ್ದು, ಅಂದರೆ ವೈರಾಗ್ಯ, ತಾತ್ಕಾಲಿಕವಾದಂಥ ವೈರಾಗ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು, ಇವೆಲ್ಲವೂ ಸಹ ನಡೀತದೆ. ಇದು ಜೂನ್ ತಿಂಗಳ 24ರ ಮೀನ ರಾಶಿಯವರ ಮಾಸ ಫಲ. ಪ್ರಿಯ ವೀಕ್ಷಕರೇ, ದಯವಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.